ಕನ್ನಡಕ್ಕೆ ಭವಿಷ್ಯವಿಲ್ಲ. ನೀವೇನಾದರೂ ನನ್ನ ತರಹ ಅಚ್ಚ ಕನ್ನಡಿಗನಾಗಿದ್ದರೆ ಕರ್ನಾಟಕದಲ್ಲಿ ಸ್ಟಾರ್ಟಪ್ ಮಾಡೋಕ್ಕೆ ಹೋಗ್ಬಿಡಿ. ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಕನ್ನಡದಲ್ಲಿ ವಿಡಿಯೋಗಳನ್ನು ಕೂಡ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮಲ್ಲಿ ಬಹಳಷ್ಟು ಜನ ಸರ್ ನಾನು ಕೂಡ ಕನ್ನಡದಲ್ಲಿ ವಿಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವೆ, ಕರ್ನಾಟಕದಲ್ಲಿ ನಾನು ಕೂಡ ಸ್ಟಾರ್ಟಪ್ಪನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿರುವೆ, ನಾನು ಕೂಡ ಕನ್ನಡದಲ್ಲಿ ಆನ್ಲೈನ್ ಕೋರ್ಸ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವೆ, ಆಫ್ಲೈನ್ ಕೋರ್ಸ್ಗಳನ್ನು ಮಾಡಿಬಿಟ್ಟು ಜನರಿಗೆ ಎಜುಕೇಷನನ್ನು ಪ್ರೊವೈಡ್ ಮಾಡಬೇಕು ಅಂತ ಅಂದ್ಕೊಂಡಿರುವೆ. ಸೊ ಕರ್ನಾಟಕದಲ್ಲಿ ಮಾರ್ಕೆಟ್ ಇದೆನಾ, ನಾನು ಮಾಡ್ಬೋದಾ, ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದಾ, ನನಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ, ಕರ್ನಾಟಕ ಸ್ಟಾರ್ಟಪ್ ಸೆಲ್ದಿಂದ, ಸ್ಟಾರ್ಟಪ್ ಇಂಡಿಯಾದಿಂದ ಬೇರೆಯವರಿಗೆ ಸಿಕ್ಕಂತೆ ನನಗೂ ಕೂಡ 50 ಲಕ್ಷ ಫಂಡು, 2 ಕೋಟಿ, 5 ಕೋಟಿ, 10, 15 ಕೋಟಿ ಗ್ರ್ಯಾಂಟ್ಗಳು ಸಿಗ್ಬೋದಾ ಅಂತೆಲ್ಲ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಸೊ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಹಾನೆಸ್ಟಾಗಿ ಉತ್ತರ ಕೊಡುವನಿದ್ದೇನೆ. ನಾನಂತೂ ಮೆಂಟರ್ ಆಗಿರುವೆ, ನಾನು ಗುರು ಆಗಿರುವೆ. ಗುರುವಿನ ಕೆಲಸ ಏನು, ನಿಮಗೇನು ಕೇಳೋಕ್ಕೆ ಇಷ್ಟ ಇದೆಯೋ ಅದನ್ನು ಹೇಳೋಕ್ಕೆ ನಾನು ಗುರುವಾಗಿ ಇಲ್ಲಿ ಕುಂತಿಲ್ಲ. ಸೊ ನಿಜ ಏನಿದೆಯೋ ಅದನ್ನೇ ನಾನು ಹೇಳೋಕ್ಕೆ ಇಲ್ಲಿ ನಾನು ಕುಂತಿರುವೆ. ಸೊ ನಾನು ನಿಜ ಹೇಳೋನಿದ್ದೀನಿ. ಸೊ ನಿಮಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದೆ, ಯಾರು ನಿಜ ಹೇಳ್ತಾರೋ ಅವರೇ ವಿಲನ್ ಆಗ್ತಾರೆ. ಯಾವತ್ತಿದ್ರೂ ಕೂಡ ಬೈದು ಬುದ್ಧಿವಾದ ಹೇಳೋನೇ ವಿಲನ್ ಆಗ್ತಾನೆ, ಕೆಟ್ಟವನಾಗ್ತಾನೆ. ಪರವಾಗಿಲ್ಲ, ನಾನು ನನ್ನ ರಾಜ್ಯಕ್ಕೋಸ್ಕರ, ನನ್ನ ರಾಜ್ಯದ ಯುವ ಜನರಿಗಾಗಿ, ಯುವಕ ಯುವತಿಯರಿಗಾಗಿ ಈ ರಿಸ್ಕನ್ನು ತೆಗೆದುಕೊಳ್ಳೋಕ್ಕೆ ರೆಡಿ ಇರುವೆ. ಯಾರಿಗೆ ಸತ್ಯ ಕೇಳೋಕ್ಕೆ ಇಷ್ಟ ಇದೆಯೋ ಅವ್ರು ಮಾತ್ರ ಈ ವಿಡಿಯೋವನ್ನು ನೋಡಿ. ನಿಮ್ಮ ಪ್ರಶ್ನೆಗಳಿಗೆ ನಾನು ಒಂದೊಂದಾಗಿಯೇ ಉತ್ತರ ಕೊಡ್ತಾ ಬರುವೆ. ಮೊದಲನೇದಾಗಿ, ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಮಾಡ್ಬೋದಾ, ಕನ್ನಡದಲ್ಲಿ ವಿಡಿಯೋಗಳನ್ನು ಮಾಡ್ಬೋದಾ ಅಂಥೇಳಿ. ಬಿಂದಾಸಾಗಿ ಮಾಡ್ಬೋದು, ಇದರಲ್ಲಿ ತಪ್ಪೇನಿಲ್ಲ. ಆದರೆ ನೀವು ಬರೀ ಒಂದು ಯೂಟ್ಯೂಬ್ ಚಾನಲನ್ನು ಹಾಬಿ ಥರ ನೋಡ್ತಾ ಇದ್ದರೆ ಇದಕ್ಕೆ ನಿಮಗೆ ಭವಿಷ್ಯ ಇಲ್ಲ. ಸೊ ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲ, ಇದೊಂದು ಬಿಸ್ನೆಸ್ ಥರ ಆಗಿದೆ. ಸೊ ನಾನು 2015ರಿಂದ ನನ್ನ ಸ್ಟಾರ್ಟಪ್ ಮೇಲೆ ಕೆಲಸ ಮಾಡ್ತಾ ಇರುವೆ. ನಾನು ಅವಾಗಿನಿಂದ ಇಂಡಿಯಾದಲ್ಲಿ ಕ್ರಿಯೇಟರ್ ಎಕಾನಮಿಯನ್ನು ಬಿಲ್ಡ್ ಮಾಡುವುದಕ್ಕಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಆದರೆ ನಮ್ಮ ಕುಂಭಕರ್ಣ ನಿದ್ದೆಯಲ್ಲಿರುವ ಕೇಂದ್ರ ಸರ್ಕಾರಕ್ಕೆ ಈಗ ಜ್ಞಾನೋದಯ ಆಗಿದೆ. ಈಗ ಇವರು ಕ್ರಿಯೇಟರ್ಗಳನ್ನು ಒಂದು ಅಪ್ರಿಸಿಯೇಬಲ್ ಥರ ನೋಡ್ತಾ ಇದ್ದಾರೆ. ಆದರೆ ನೀವು ಕನ್ನಡದಲ್ಲಿ ಯೂಟ್ಯೂಬರ್ ಆಗಿದ್ದೀರಾ, ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಯಾರೂ ನಿಮ್ಮನ್ನು ಅಪ್ರಿಸಿಯೇಟ್ ಮಾಡಲ್ಲ, ಯಾರೂ ನಿಮ್ಮನ್ನು ಇವೆಂಟ್ಗಳಿಗೆ ಕರೆಯಲ್ಲ. ಯಾಕಪ್ಪ ಅಂತಂದರೆ ಕನ್ನಡ ಅತ್ಯಂತ ಒಂದು ಸಣ್ಣ ಮಾರ್ಕೆಟ್ ಆಗಿದೆ. ಎಷ್ಟು ಸಣ್ಣ ಮಾರ್ಕೆಟ್ ಆಗಿದೆಯಪ್ಪ ಅಂತಂದರೆ ಈ ಜಗತ್ತಿನಲ್ಲಿ 1.5 ಬಿಲಿಯನ್ ಜನ ಇಂಗ್ಲೀಷ್ ಸ್ಪೀಕರ್ಗಳಿದ್ದಾರೆ, ಅಂದರೆ ಇಂಗ್ಲೀಷನ್ನು ಅವರು ಮಾತಾಡ್ತಾರೆ. ಇನ್ನು 600 ಮಿಲಿಯನ್ಗಿಂತಲೂ ಜಾಸ್ತಿ ಜನ ಹಿಂದಿ ಮಾತಾಡ್ತಾರೆ. ಇನ್ನು ಕನ್ನಡದ ವಿಚಾರಕ್ಕೆ ಬರೋದಾದರೆ ಬರೀ 50 ಮಿಲಿಯನ್ ಆಸುಪಾಸು ಜನ ಕನ್ನಡವನ್ನು ಮಾತಾಡ್ತಾರೆ. ಆದರೆ ಇವರಿಗೆ ಸ್ವಲ್ಪವೂ ಕೂಡ ಕನ್ನಡದ ಮೇಲೆ ಅಭಿಮಾನವಿಲ್ಲ, ಪ್ರೀತಿ ಇಲ್ಲ, ಏನೂ ಇಲ್ಲ. ಈ ಕನ್ನಡ ಹಾಳಾಗೋಕೆ, ಕನ್ನಡ ಹಿಂದೆ ಉಳಿಯೋಕೆ ಕಾರಣ ಯಾರಪ್ಪ ಅಂತಂದರೆ ಕನ್ನಡಿಗರೇ. ಈ ಕನ್ನಡವನ್ನು, ನಮ್ಮ ಭಾಷೆಯನ್ನು ಕನ್ನಡಿಗರಿಂದಲೇ, ಕರ್ನಾಟಕ ರಾಜ್ಯ ಸರ್ಕಾರದಿಂದಲೇ ಕಾಪಾಡಬೇಕಾದ ಅವಶ್ಯಕತೆ ಇದೆ. ಸೊ ಬರೀ ನೀವು ಕನ್ನಡದಲ್ಲಿ ವಿಡಿಯೋ ಮಾಡಿ ನಿಮ್ಮ ಲೈಫನ್ನು ಸಾಗಿಸ್ತೀನಿ ಅಂತಂದರೆ ಸಾಧ್ಯವಿಲ್ಲ. ಅತ್ಯಂತ ಸಣ್ಣ ಮಾರ್ಕೆಟ್ ಆಗಿದೆ, ಸ್ಟ್ರಗಲ್ ಆಗುತ್ತೆ. ಇಲ್ಲಿ ನಿಮ್ಮ ಜೀವನ ಆಗಲ್ಲ, ಹೊಟ್ಟೆ ತುಂಬಲ್ಲ. ನೀವು ಕನ್ನಡದಲ್ಲಿ ಚಾನಲ್ ಓಪನ್ ಮಾಡಿ, ಕನ್ನಡದಲ್ಲಿ ವಿಡಿಯೋಗಳನ್ನು ಮಾಡಿ, ಜೊತೆಗೆ ನಿಮಗೆ ಇಂಗ್ಲೀಷ್ ಬರ್ತಾ ಇದ್ದರೆ ಇಂಗ್ಲೀಷ್ನಲ್ಲಿಯೂ ಕೂಡ ಚಾನಲ್ ಓಪನ್ ಮಾಡಿ ಅಲ್ಲಿ ವಿಡಿಯೋ ಹಾಕಿ. ನಿಮಗೆ ಹಿಂದಿ ಬರ್ತಾ ಇದ್ದರೆ ಹಿಂದಿ ಚಾನಲ್ ಓಪನ್ ಮಾಡಿ ಹಿಂದಿಯಲ್ಲಿಯೂ ಕೂಡ ವಿಡಿಯೋ ಹಾಕಿ. ಫಸ್ಟ್ ಡೇಯಿಂದಲೇ ನೀವು ಯೂಟ್ಯೂಬನ್ನು ಒಂದು ಬಿಸ್ನೆಸ್ ಥರ ನೋಡಿ, ಬರೀ ಹಾಬಿ ಥರ ನೋಡೋಕ್ಕೆ ಹೋಗ್ಬಿಡಿ. ಸೊ ನೀವು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇರ್ತೀರಾ, ನಿಮಗೆ ಇಂಗ್ಲೀಷ್ ಬರುತ್ತೆ ಅಂತಂದರೆ ಇಂಗ್ಲೀಷ್ನಲ್ಲಿ ಒಂದು ವಿಡಿಯೋ ಮಾಡಿ ಹಾಕೋದಿದೆ, ಹಿಂದಿ ಬರುತ್ತೆ ಅಂತಂದರೆ ಹಿಂದಿಯಲ್ಲಿ ಒಂದು ಮಾಡಿ ಹಾಕೋದಿದೆ. ಏನಿದೆ, ನಿಮ್ಮ ಸೇಫ್ಟಿ ಝೋನನ್ನು ನೋಡ್ಕೊಳ್ಳಿ. ಬರೀ ಕನ್ನಡದಲ್ಲಿ ಮಾಡಿದರೆ ಕನ್ನಡಕ್ಕಂತೂ ಭವಿಷ್ಯ ಇಲ್ಲ. ನಾನು ನಿಮಗೆ ಓಪನ್ ಆಗೇ ಹೇಳ್ತೇವೆ. ಯಾಕೆ ಭವಿಷ್ಯ ಇಲ್ಲಪ್ಪ ಅಂತಂದರೆ, ಮೊದಲು ನೀವು ಕನ್ನಡದಲ್ಲಿ ಏನೇ ಒಂದು ಕೋರ್ಸ್ ಮಾಡಿ, ನೀವು ಕನ್ನಡದಲ್ಲಿ ವಿಡಿಯೋ ಮಾಡಿ, ಕನ್ನಡದಲ್ಲಿ ಶಾರ್ಟ್ ಫಿಲ್ಮ್ ಮಾಡಿ, ಸಾಂಗ್ ಮಾಡಿ, ಮೂವಿ ಮಾಡಿ, ಕನ್ನಡದಲ್ಲಿ ಸ್ಟಾರ್ಟಪ್ ಮಾಡಿ, ಯಾರೂ ನಿಮಗೆ ಸಪೋರ್ಟ್ ಮಾಡಲ್ಲ. ಮೊದಲನೇದಾಗಿ ಜನ ಸಪೋರ್ಟ್ ಮಾಡಲ್ಲ, ಇನ್ನು ನಮ್ಮ ಸಂಡ ಸರ್ಕಾರ ಕೂಡ ಸಪೋರ್ಟ್ ಮಾಡಲ್ಲ. ನಾನು ನಿಮಗೆ ರಿಟರ್ನಲ್ಲಿ ಕೊಡುವೆ. ನಾನೇ ದೊಡ್ಡ ಎಕ್ಸಾಂಪಲ್ ಇರುವೆ, ಜೀವಂತ ಎಕ್ಸಾಂಪಲ್ ಇರುವೆ. ನಾನು ಕನ್ನಡಿಗರಿಗೆ ಲಾಕ್ಡೌನ್ ಟೈಮಲ್ಲಿ ಅಚ್ಚ ಕನ್ನಡದಲ್ಲಿ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸನ್ನು, ಪ್ರೊಫೆಷ್ನಲ್ ವಿಡಿಯೋ ಕೋರ್ಸನ್ನು, ಕೋಡಿಂಗ್ ಕೋರ್ಸನ್ನು, ಫೈನಾನ್ಸ್ ಕೋರ್ಸನ್ನು, ಸ್ಟಾಕ್ ಮಾರ್ಕೆಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಕೋರ್ಸನ್ನು ಫ್ರೀಯಾಗಿ ಪ್ರೊವೈಡ್ ಮಾಡಿದೆ. ಕರ್ನಾಟಕದವರಿಗೆ ಕನ್ನಡದಲ್ಲಿ ಟೆಕ್ನಾಲಜಿ ಬಿಲ್ಡ್ ಮಾಡಿಬಿಟ್ಟು, ಆ್ಯಪ್ ಬಿಲ್ಡ್ ಮಾಡಿ, ವೆಬ್ಸೈಟ್ ಬಿಲ್ಡ್ ಮಾಡಿ, ಅಚ್ಚ ಕನ್ನಡದಲ್ಲೇ ಸ್ಕಿಲ್ಗಳನ್ನು ಕಲಿಸಿದ ಸ್ಟಾರ್ಟಪ್ಪು ನಮ್ಮದು ಮೊದಲು, ರೋರಿಂಗ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡು. ಆದರೆ ಇಲ್ಲಿ ತನಕ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮಗೆ ₹1 ಗ್ರ್ಯಾಂಟ್ ಕೂಡ ಬಂದಿಲ್ಲ. ಗ್ರ್ಯಾಂಟ್ ಹಾಳಾಗೋಗ್ಲಿ ಇವ್ರದ್ದು, ಬೆಂಕಿ ಹಚ್ಚರಿ ಇವರಿಗೆ. ಆದರೆ ನಮಗೆ ಒಂದು ಲೋನ್ ಕೊಡೋಕ್ಕೆ ಆದರೂ ಸಪೋರ್ಟ್ ಮಾಡಿಲ್ಲ. ಸೊ ನಾವು 8-9 ವರ್ಷದಿಂದ ಬೂಟ್ ಸ್ಟ್ರ್ಯಾಪಡ್ ವಿಧಾನದ ಮೇಲೆ ಬಂದು ಈಗ ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ದೇಶದ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗಳು ಚೆನ್ನಾಗಿಲ್ಲ. ನಮಗೆ ಇಂಟರ್ನ್ಯಾಷನಲಲ್ಲಿ ಗೇಟ್ವೇಗಳು ಅಪ್ರೂವ್ ಆಗ್ತಾಯಿಲ್ಲ. ಇದಕ್ಕಾದರೂ ಸಪೋರ್ಟ್ ಮಾಡಿರು ಅಂತಂದರೂ ಕೂಡ ನಮ್ಮ ಸರ್ಕಾರದ ಪ್ರತಿನಿಧಿಗಳು, ನಮ್ಮ IT-BT ಮಿನಿಸ್ಟರ್ ಆದ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ MB ಪಾಟೀಲ್ ಇರ್ಬೋದು, ಕಾರ್ಮಿಕ ಮಿನಿಸ್ಟರ್ ಆದ ಸಂತೋಷ್ ಲಾಡ್ ಇರ್ಬೋದು, ಕರ್ನಾಟಕ ಸ್ಟಾರ್ಟಪ್ ಸೆಲ್ನ ಅಧಿಕಾರಿಗಳಿರ್ಬೋದು, N. ಮಂಜುಳಾ ಇರ್ಬೋದು, ಇವ್ರು ಯಾರೂ ಹೆಲ್ಪ್ ಮಾಡಿಲ್ಲ.
ಖುದ್ದು ನಮ್ಮ ಬೆಳಗಾವಿ ಡಿ ಸಿನೂ ಕೂಡ ಹೆಲ್ಪ್ ಮಾಡಿಲ್ಲ. ಇವ್ರಿಗೆಲ್ಲ ಮೀಟಾಗಿ ಹೆಲ್ಪ್ ಮಾಡ್ರು ಅಂತಂದ್ರೂ ಮಾಡಲ್ಲ. ಅಂದರೆ ಇವರು ನಿಮಗೆ ಫಂಡು ಕೊಡಲ್ಲ, ಇವ್ರು ನಿಮಗೆ ಸ್ಟಾರ್ಟಪ್ ಮಾಡೋಕ್ಕೆ ಸಪೋರ್ಟು ಮಾಡಲ್ಲ. ಇವರೆಲ್ಲ ಡೊಂಗಿ ವ್ಯಕ್ತಿಗಳಿದ್ದಾರೆ. ನಾನು ಬರೀ ಇವ್ರಿಗೆ ಬೈತಾ ಇದ್ದೀನಿ ಅಂತ ಅನ್ಕೋಬೇಡಿ, ಗುಲಾಮರ ಪಕ್ಷಕ್ಕೆ. ಸೊ ಅಂಧಭಕ್ತರ ಪಕ್ಷನೂ ಕೂಡ ಅದೇ ಇದೆ. ಬಿ ಜೆ ಪಿ ಇದ್ದಾಗಿನಿಂದಲೂ ಕೂಡ ನಾವು 2019ರಿಂದಲೂ ಕೂಡ ಇವ್ರದ್ದೊಂದು ಸ್ಟಾರ್ಟಪ್ ಎಲಿವೇಷನ್ ಪ್ರೋಗ್ರಾಮ್ ಅಂತ ಬರುತ್ತೆ, ಅದರಲ್ಲಿ 50 ಲಕ್ಷ ಗ್ರ್ಯಾಂಟ್ ಆಗಿ ಕೊಡ್ತಾರೆ. 8 ವರ್ಷದಿಂದ ಕಂಟಿನ್ಯೂ ಅಪ್ಲೈ ಮಾಡಿದ್ದೀವಿ, ನಮ್ಮನ್ನು ಕಂಟಿನ್ಯೂ ರಿಜೆಕ್ಟ್ ಮಾಡಿದ್ದಾರೆ. ಕಾರಣ ಇನ್ನೂ ತನಕ ಕೊಟ್ಟಿಲ್ಲ. ಯಾಕೆ ರಿಜೆಕ್ಟ್ ಮಾಡಿದ್ದೀರಾ, ಯಾಕೆ ನಮಗೆ ಕೊಟ್ಟಿಲ್ಲ ಅಂತೇಳಿ. ನಿಮ್ಗೆ ಗ್ರ್ಯಾಂಟ್ ಹಾಳಾಗಿ ಹೋಗ್ಬಿಟ್ರು, ಅಟ್ಲೀಸ್ಟ್ ನಮಗೆ ಲೋನ್ ಆದರೂ ಕೊಡಿ. 10% ರೇಟಲ್ಲಿ ನಮಗೆ ಲೋನ್ ಕೊಡಿಸಿ ಒಂದು 10 ಕೋಟಿ ನಾವು ಮಾಡ್ತೀವಿ ಅಂತಂದರೂ ಕೂಡ ಇವ್ರ ಕಡೆಯಿಂದ ರಿಸ್ಪಾನ್ಸ್ ಇಲ್ಲ. ಕರ್ನಾಟಕ ಸರ್ಕಾರ ಹೀಗೆ ಇದೆ. ಇನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟಾರ್ಟಪ್ ಇಂಡಿಯಾ ಏನು ಸಾಚೆ ಅಂತ ಅನ್ಕೋಬೇಡಿ. ಮೋದಿಯವರೇ ಖುದ್ದಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ, ನಾನೊಬ್ಬ ದೊಡ್ಡ ಬೋಗಸು, ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಎಷ್ಟು ಸ್ಕೀಮ್ ಇವೆನೋ ಎಲ್ಲ ಬೋಗಸ್ ಇವೆ ಅಂತೇಳಿ ಅವ್ರು 2024ರಲ್ಲೇ ಒಪ್ಕೊಂಡಿದ್ದಾರೆ. ನನ್ನ ಚಾನಲ್ನಲ್ಲಿ ಪ್ರೂಫ್ ಇದೆ, ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಫಂಡಿಗೋಸ್ಕರ ಸ್ಟಾರ್ಟಪ್ ಮಾಡ್ತಾಯಿದ್ರೆ ಬರೋಕ್ಕೆ ಹೋಗ್ಬಿಡಿ. ಸೊ ನಿಮಗೆ ಏನಾದರೂ ರಿಯಲ್ ಆಗಿ ವ್ಯಾಲ್ಯೂ ಆ್ಯಡ್ ಮಾಡೋದಿದೆ, ರಿಯಲ್ ಆಗಿರುವ ಜೆನ್ಯೂನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಿದೆ, ನಿಮ್ಮ ಸ್ವಂತ ದುಡ್ಡಿನ ಮೇಲೆ ನಿಮಗೆ ಮಾಡೋಕ್ಕಾಗತ್ತೆ ಅಂತಂದರೆ ಬನ್ನಿ. ಗೋರ್ಮೆಂಟ್ ಸ್ಕೀಮಲ್ಲಿ ನಿಮಗೆ ದುಡ್ಡು ಬರುತ್ತೆ, ಇನ್ವೆಸ್ಟರ್ ಕಡೆಯಿಂದ ದುಡ್ಡು ಬರುತ್ತೆ ಅಂಥೇಳಿ ನೀವು ಸ್ಟಾರ್ಟಪ್ ಮಾಡೋಕ್ಕೆ ಹೋಗಬೇಡಿ. ಗೋರ್ಮೆಂಟ್ ಸ್ಕೀಮ್ಗಳೆಲ್ಲವೂ ಕೂಡ ಸ್ಕ್ಯಾಮ್ ಆಗಿವೆ. ಇವರೆಲ್ಲರೂ ಕೂಡ ದೊಡ್ಡ ಸ್ಕ್ಯಾಮರ್ಗಳೇ ಆಗಿದ್ದಾರೆ. ಇವರು ಯಾವುದೇ ಆ್ಯಂಗಲಲ್ಲಿ ಕೂಡ ನಿಮಗೆ ಹೆಲ್ಪ್ ಮಾಡಲ್ಲ, ಗ್ರ್ಯಾಂಟ್ ಮಾಡಲ್ಲ. ಇನ್ನು ಪ್ರೈವೇಟ್ ಇನ್ವೆಸ್ಟರ್ಗಳಿಗಿಂತ ದುಡ್ಡು ಬರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ದೇಶದಲ್ಲಿ ಎಷ್ಟು ಜನ ಪ್ರೈವೇಟ್ ಇನ್ವೆಸ್ಟರ್ಗಳಿದ್ದಾರೋ ಅವರೆಲ್ಲರೂ ಕೂಡ ಬ್ರಾಹ್ಮಿನ್ಸ್ ಮತ್ತು ಜೈನರಿದ್ದಾರೆ. ಸೊ ಅವರು ಅವರ ಜಾತಿಯ ಹುಡುಗಿಯರ ಸ್ಟಾರ್ಟಪ್ನಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಬ್ರಾಹ್ಮಣರು ಮುಸ್ಲಿಂ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಬ್ರಾಹ್ಮಣ ಹುಡುಗಿಯರು ಹೆಚ್ಚಾಗಿ ಮುಸ್ಲಿಮರನ್ನೇ ಮದುವೆ ಆಗಿರ್ತಾರೆ, ಮುಸ್ಲಿಮರು ಅವರನ್ನು ಟ್ರ್ಯಾಪಲ್ಲಿ ಬೀಳಿಸಿ ಫಸಾಸಿ ಮದುವೆ ಆಗಿರ್ತಾರೆ. ಸೊ ಅದಕ್ಕಾಗಿ ಮರ್ಯಾದೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಅವರಿಗೆ ಅಲ್ಲಿ ದುಡ್ಡು ಹಾಕ್ತಾರೆ ಅಷ್ಟೇ, ಬಿಟ್ಟರೆ ಅವ್ರು ಬೇರೆ ಯಾರಿಗೂ ಹಾಕಲ್ಲ. ಒಂದು ಜೀತೋ ಅಂತ ಆರ್ಗನೈಸೇಷನ್ ಇದೆ, ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನು. ಇನ್ನೊಂದು ಬಿಟೋ ಅಂತ ಇದೆ, ಬ್ರಾಹ್ಮಿನ್ ಇಂಡಸ್ಟ್ರಿಯಲ್ ಆ್ಯಂಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಇದರ ಅಂಡರ್ನಲ್ಲೇ ಎಲ್ಲ ಇನ್ವೆಸ್ಟರ್ಗಳು ಬರ್ತಾರೆ. ಅವರವರ ಜಾತಿ ಅವರವರ ಧರ್ಮಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಪ್ರೈವೇಟ್ ಇನ್ವೆಸ್ಟರ್ಗಳಂತೂ ನಾವು ಸಾವಿರಾರು ಇನ್ವೆಸ್ಟರ್ಗಳಿಗೆ ಅಪ್ರೋಚ್ ಆಗಿದ್ದೀವಿ, ಯಾರೂ ₹1 ಇನ್ವೆಸ್ಟ್ ಮಾಡಿಲ್ಲ. ನಮ್ಮದೇನು ಹಂಗೆ ಜೀರೋ ಇಲ್ಲ. ನಾವು 9 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ, ಈಗ ಪ್ರಾಫಿಟ್ನಲ್ಲಿದ್ದೀವಿ. ನಮ್ಮ ಸ್ಟಾರ್ಟಪ್ನ ಮಾರ್ಕೆಟ್ ವ್ಯಾಲ್ಯೂಯೇಷನ್ನು 100 ಕೋಟಿ ಇದೆ. ಆದರೆ ನಮ್ಮ ಸ್ಟಾರ್ಟಪ್ನ ವ್ಯಾಲ್ಯೂಯೇಷನ್ 100 ಕೋಟಿ ಇದೆ ಅಂತ ಹೇಳೋಕ್ಕೆ ಯಾವುದೇ ಮೀಡಿಯಾ ಮುಂದೆ ಬರಲ್ಲ. ಯಾಕಂದರೆ ಎಷ್ಟು ನ್ಯೂಸ್ ಚಾನಲ್ಗಳಿವೇನೋ ದೇ ಆರ್ ಆಲ್ ಓನ್ಡ್ ಬೈ ಜೈನ್ಸ್ ಆ್ಯಂಡ್ ಬ್ರಾಹ್ಮಿನ್ಸ್. ಎಷ್ಟು ಜನ ಇನ್ವೆಸ್ಟರ್ ಇದ್ದಾರೋ, ಎಷ್ಟು ಜನ ಮೀಡಿಯಾ ಕಂಪ್ನಿ ಇದೇನೋ, PR ಏಜೆನ್ಸಿಗಳಿವೇನೋ, ಸ್ಟಾರ್ಟಪ್ ಇನ್ವೆಸ್ಟರ್ ಹಬ್ಗಳಿವೇನೋ, ಫಾರ್ಮ್ಗಳಿವೇನೋ, ಕಂಪ್ನಿಗಳಿವೇನೋ, ಇವೆಲ್ಲವೂ ಕೂಡ ಅವರ ಕೈಯಲ್ಲೇ ಇವೆ. ಸೊ ಅವ್ರು ಮಾಡಿದರೆ ರಾಸ್ಲಿಲ್ಲ, ನಾವು ಮಾಡಿದರೆ ಕ್ಯಾರೆಕ್ಟರ್ ಡೀಲ ಅನ್ನೋ ಥರ ಸಿಸ್ಟಮ್ ಇದೆ. ಸೊ ನೀವು ಸ್ವಂತ ದಮ್ಮಿನ ಮೇಲೆ ಮಾಡೋರಿದ್ದರೆ ಮಾಡಿ, ಇದೇ ಆಪ್ಷನ್. ಇನ್ನು ನಮ್ಮ ಲಿಂಗಾಯತ ಧರ್ಮದಲ್ಲಂತೂ ಯಾರೂ ಇನ್ವೆಸ್ಟರ್ಗಳೇ ಇಲ್ಲ, ಅದೇ ನಮ್ಮ ದೊಡ್ಡ ಸಮಸ್ಯೆ ಇದೆ. ಸೊ ನಾವು ಲಿಂಗಾಯತರಿದ್ದೀವಿ, ಜಾಸ್ತಿ ಮೆಜಾರಿಟಿ ಇದೆ ಅಂಥೇಳಿ ನಾವು ಬರೀ ಹಿಂಗೆ ಕಾಲರ್ ಟೈಟ್ ಮಾಡ್ಕೊಂಡು ಓಡಾಡ್ತೀವಿ. ಸೊ ಊರಲ್ಲೆಲ್ಲ ಹೇಳ್ತಾ ಇರ್ತೀವಿ ನಾವೆಲ್ಲ ಗೌಡ್ರು ಅಂತೇಳಿ. ಮನೆಯಾಗ ಬಂದು ನೋಡಿದರೆ ಒಂದು ಚಜ್ಜಿ ತೌಡಿರಲ್ಲ, ಅಷ್ಟು ನಮ್ಮಲ್ಲಿ ಬಡತನ ಇದೆ. ಸೊ ಇನ್ನು ನಮ್ಮ ಲಿಂಗಾಯತ ಸಮುದಾಯದಿಂದ ಯಾರ್ಯಾರು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೋ, ಯಾರ್ಯಾರು ರಾಜಕಾರಣಿಗಳಾಗಿದ್ದಾರೋ ಅವರೆಲ್ಲರೂ ಲಿಂಗಾಯತರನ್ನು ಮೂರ್ಖರನ್ನಾಗಿ ಮಾಡಿಬಿಟ್ಟು ಅವರವರ ಮನೆಗಳನ್ನು ತುಂಬಿದ್ದಾರೆ ಅಷ್ಟೇ. ಸೊ ಈಗ MB ಪಾಟೀಲ್ರು ಲಿಂಗಾಯತರಿಂದಲೇ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾರೆ. ಇವರಿಗೆ ಮೀಟಾಗಿ ನಮ್ಮ ಸ್ಟಾರ್ಟಪ್ಪಿಗೆ ಏನಾದರೂ ಸಹಾಯ ಮಾಡಿ ಅಂತಂದರೆ ಮಾಡಿಲ್ಲ. ನಮ್ಮ ಮನೆಯಿಂದ ಇವ್ರ ಮತಕ್ಷೇತ್ರ ಬರೀ 60 ಕಿಲೋಮೀಟ್ರ್ ಇದೆ. ಸೊ ನಾವು ಎಡವು ಬಿದ್ದರೆ ಇವ್ರ ಮನೆಯಲ್ಲಿ ಹೋಗ್ತೀವಿ, ಇವ್ರು ಬಿಜಾಪುರದವ್ರು ಎಡವು ಬಿದ್ದರೆ ನಮ್ಮ ತಾಲೂಕಲ್ಲಿ ಬರ್ತಾರೆ, ನಮ್ಮ ಊರಲ್ಲಿ ಬರ್ತಾರೆ. ಆದರೂ ಮಾಡಿಲ್ಲ. BJP ಅವರಂತೂ ಜಾತಿವಾದ ಧರ್ಮವಾದಿಗಳಿದ್ದಾರೆ, ಅವ್ರು ಮಾಡಿಲ್ಲ. ನಮಗೆ 4 ವರ್ಷ ಮಾಡೇ ಇಲ್ಲ. ಆವಾಗಲೂ ನಾವು ಎಲ್ರಿಗೂ ರಿಕ್ವೆಸ್ಟ್ ಕೊಟ್ಟರು ಮಾಡಿಲ್ಲ. ಹೋಗ್ಲಪ್ಪ ಜಾತಿವಾದಿಗಳ ಪೈಟಿ ಹೋಗಿದೆ, ಈಗ ದೊಡ್ಡ ಸೆಕ್ಯುಲರ್ ವಾದಿಗಳು ಬಂದಿದ್ದಾರೆ ಅಂತಂದರೆ ಮಾಡಲಿಲ್ಲ. ಮಿಸ್ಟರ್ ಖರ್ಗೆ ಈಸ್ ಅ ದಲಿತ್ ಬ್ರಾಹ್ಮಣ್ ಅಂತ ನಾನು ಹೇಳ್ತೀನಿ. ಸೊ ಅವರು ಕೂಡ ಅವ್ರ ಮನೆ ತುಂಬೋದ್ರಲ್ಲಿದ್ದಾರೆ. ಸೊ ಈ ಸರ್ಕಾರದ ಯೋಜನೆಗಳು ಏನಿವೆ ಅಲ್ಲ, ಇವೆಲ್ಲವೂ ಕೂಡ ಕರಪ್ಟೆಡ್ ಯೋಜನೆಗಳಿವೆ. ನಮ್ಮ ಸರ್ಕಾರ ಭ್ರಷ್ಟ ದುಷ್ಟ ರಿಪಿಸ್ಟರಿಂದ ನಡೆಸಲ್ಪಡ್ತಾ ಇದೆ. ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, BJP ಅವರಿರಲಿ, ಕಾಂಗ್ರೆಸ್ನವ್ರು ಇರಲಿ, ಎಲ್ಲ ಒಂದೇ ಆಗಿದ್ದಾರೆ. ಸೊ ಇವ್ರು ಯಾರ ಮೇಲೂ ಕೂಡ ನೀವು ಡಿಪೆಂಡ್ ಆಗೋಕ್ಕೆ ಹೋಗ್ಬಿಡಿ. ಸೊ ನಿಮ್ಮ ಸ್ವಂತ ದಮ್ಮಿನ ಮೇಲೆ ನಿಮಗೆ ಏನೇ ಮಾಡೋದಿದ್ರೂ ಕೂಡ ನೀವು ಮಾಡಿ. ಒಂದು ಸಕ್ಸಸ್ಫುಲ್ ಆಗ್ತೀರಾ, ಇಲ್ಲವಂತಂದರೆ ಸತ್ತೋಗ್ತೀರಾ. ಇಷ್ಟು ಬಿಟ್ಟರೆ ಮತ್ತೇನಾಗೋದಿದೆ. ಸೊ ನೀವು ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಯು ಆರ್ ಬಿಲ್ಡಿಂಗ್ ಒಂದು ಸಾಮ್ರಾಜ್ಯ, ನೀವು ಒಂದು ಸಾಮ್ರಾಜ್ಯ ಕಟ್ತಾ ಇದ್ದೀರಾ. ಸೊ ನೀವು ಅದರಲ್ಲಿ ಸಕ್ಸಸ್ಫುಲ್ ಆದರೂ ಆಗ್ತೀರಾ, ಇಲ್ಲಾಂದರೆ ಸತ್ತೋಗ್ತೀರಾ. ಇಷ್ಟೇ ಆಗೋದಿದೆ. ಇಷ್ಟು ಬಿಟ್ಟರೆ ಮತ್ತೇನೂ ಆಗಲ್ಲ, ಹೆದರಕ್ಕೆ ಹೋಗ್ಬೇಡಿ. ಸೊ ನಿಮಗೆ ಫ್ಯಾಷನ್ ಇದೆ, ರಿಯಲಿ ಮಾಡ್ತೀನಿ, ನಾನು ಕೂಡ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತಂದರೆ ನಾನು ಸೊಲ್ಯೂಷನ್ ಕೊಟ್ಟಿರುವೆ. ಕನ್ನಡ ಮಾಡೋದರ ಜೊತೆಗೆ ಹಿಂದಿ ಇಂಗ್ಲೀಷ್ನಲ್ಲೂ ಮಾಡೋಕ್ಕೆ ಶುರು ಮಾಡಿ, ನಿಮ್ಮದು ಜೀವನ ಆಗುತ್ತೆ, ನೀವು ಸರ್ವೈವ್ ಆಗ್ತೀರಾ. ಬರೀ ಕನ್ನಡದ ಮೇಲೆ ಬದುಕಿದ್ರೆ ಕನ್ನಡಿಗರು ಸಪೋರ್ಟ್ ಮಾಡಲ್ಲ. ಎಷ್ಟೋ ಜನ ಫಿಲ್ಮ್ ಮೇಕರ್ಗಳು ಅಳ್ತಾ ಕಣ್ಣೀರು ಹಾಕಿರೋದನ್ನು ನ್ಯೂಸಲ್ಲಿ ನೋಡಿ ನೀವು. ಪಾಪ ಅವೆಲ್ಲ ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಟ್ಟು ಲೋನ್ ಮಾಡಿ ಮೂವಿ ಮಾಡ್ತವೆ, ಅವ್ರಿಗೆ ಥಿಯೇಟರ್ ಸಿಗಲ್ಲ. ಕನ್ನಡಿಗರೇ ಆ ಮೂವಿಗಳನ್ನು ಸರಿಯಾಗಿ ನೋಡಲ್ಲ.
ಕರ್ನಾಟಕ ಸರ್ಕಾರದವರಂತೂ ಸಪೋರ್ಟೇ ಮಾಡಲ್ಲ. ಸೊ ನಿಮ್ಮದು ನಾಯಿಪಾಡಾಗುತ್ತೆ. ಅದಕ್ಕಾಗಿ ಬರೀ ಕನ್ನಡದ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಕನ್ನಡಕ್ಕೆ ಭವಿಷ್ಯ ಇಲ್ಲ, ಎಲ್ಲರೂ ಡೊಂಗಿಗಳಿದ್ದಾರೆ. ಇನ್ನು ಯಾರು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಇದ್ದಾರಲ್ಲ, ಅವರಷ್ಟು ಡೊಂಗಿಗಳು ಹಿಪೋಕ್ರೆಟಿಕ್ಗಳು ಯಾರೇ ಇಲ್ಲ. ಅವ್ರ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾರೆ. ಸೊ ಅವೆಲ್ಲ ಡೊಂಗಿಗಳ ಪಕ್ಷಗಳಾಗಿವೆ. ಅವುಗಳಿಗೆಲ್ಲನೂ ನಂಬಕ್ಕೆ ಹೋಗ್ಬೇಡಿ, ಬೆಲೆ ಕೊಡೋಕ್ಕೆ ಹೋಗ್ಬೇಡಿ. ಇನ್ನು ನೀವು ಕರ್ನಾಟಕದ ಮಕ್ಕಳನ್ನೇ ಎಜುಕೇಟ್ ಮಾಡುವುದಕ್ಕಾಗಿ ಕರ್ನಾಟಕದಲ್ಲಿ ಒಂದು ಸ್ಟಾರ್ಟಪ್ ಎಕೋಸಿಸ್ಟಮ್ ಬಿಲ್ಡ್ ಮಾಡ್ತೀನಿ, ಕ್ರಿಯೇಟರ್ ಎಕೋಸಿಸ್ಟಮ್ ಬಿಲ್ಡ್ ಮಾಡ್ತೀನಿ, ಟೂರಿಸಮ್ ಎಕೋಸಿಸ್ಟಮ್ ಬಿಲ್ಡ್ ಮಾಡ್ತೀನಿ ಅಂತಂದರೆ ಸರ್ಕಾರದವರು ಸಪೋರ್ಟ್ ಮಾಡಲ್ಲ, ಬ್ಯಾಂಕ್ಗಳು ಸಪೋರ್ಟ್ ಮಾಡಲ್ಲ, ಇನ್ವೆಸ್ಟರ್ಗಳು ಕೂಡ ಸಪೋರ್ಟ್ ಮಾಡಲ್ಲ, ಇನ್ನು ಜನ ಕೂಡ ಸಪೋರ್ಟ್ ಮಾಡಲ್ಲ. ನೀವು ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರ್ತೀರಲ್ಲ ಅವರೇ ನಿಮಗೆ ಸಪೋರ್ಟ್ ಮಾಡಲ್ಲ. ಸೊ ಪರಿಸ್ಥಿತಿ ಈ ರೀತಿ ಇದೆ. ಕರ್ನಾಟಕದ ಜನರಿಗೆ ಕನ್ನಡದಲ್ಲಿ ಕೊಟ್ಟಿರೋದು ಇಷ್ಟ ಆಗಲ್ಲ. ಕರ್ನಾಟಕದ ಜನರಿಗೆ ಚೆನ್ನಾಗಿ ಹಿಂದಿ ಬರುತ್ತೆ. ಕರ್ನಾಟಕದ ಜನ 99% ಹಿಂದಿ ವಿಡಿಯೋಗಳನ್ನೇ ನೋಡ್ತಾರೆ. ಅದಕ್ಕಾಗಿ ನಿಮಗೆ ಕೋರ್ಸ್ ಮಾಡೋದಿದೆಯಲ್ಲ, ಕನ್ನಡದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ನೀವೇನು ಕನ್ನಡವನ್ನು ಉದ್ಧಾರ ಮಾಡ್ತೀನಿ ಅಂತ ಏನು ಬರ್ಕೊಂಬಂದಿಲ್ಲ. ನಿಮ್ಮ ಲೈಫನ್ನು ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಹಾಳು ಮಾಡ್ಕೊಂಡಿರುವೆ. ನೀವು ಲೈಫ್ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಸೀದಾ ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ ಕೋರ್ಸ್ ಮಾಡಿ. ಈ ಇಂಡಿಯಾ ನೀವು ಇನ್ವೆಸ್ಟರ್ಗಳು ನಿಮಗೆ ಇನ್ವೆಸ್ಟ್ ಮಾಡಲ್ಲ. ನೀವು ಫಾರಿನ್ ಇನ್ವೆಸ್ಟರ್ಗಳನ್ನು ಅಪ್ರೋಚ್ ಆಗಿ ದುಬೈಗೆ ಹೋಗಿ, ಸಿಂಗಾಪುರ್ಗೆ ಹೋಗಿ, USA ಹೋಗಿ, ಲಂಡನ್ಗೆ ಹೋಗಿ. ನಾನು ಕೂಡ ವೀಸಾಗೆ ಅಪ್ಲೈ ಮಾಡಿರುವೆ. ಸೊ ನಾನು ಒಂದು 7-8 ದೇಶಕ್ಕೆ ನನ್ನ ಸ್ಟಾರ್ಟಪ್ಪನ್ನು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಅಲೌ ಮಾಡಿ, ನನಗೊಂದು ಸ್ವಲ್ಪ ಫಂಡಿಂಗ್ ಮಾಡಿ ಒಂದು 10 ಕೋಟಿ ನಾನು ಈ ಥರನಾದ ಪ್ರೊಜೆಕ್ಟ್ಗಳನ್ನು ಮಾಡ್ತಾ ಇರುವೆ. ನಂದು ಮೇನ್ ಎಜುಕೇಷನ್ ಇದೆ, ಹೆಲ್ತ್ ಇದೆ, ಟೂರಿಸಮ್ ಇದೆ. ಈ ಥರ ನನ್ನ ಸ್ಟಾರ್ಟಪ್ಗಳಿಂದ ನಿಮ್ಮ ದೇಶಕ್ಕೆ ಇಷ್ಟು ಜಾಬ್ಗಳು ಕ್ರಿಯೇಟ್ ಆಗ್ತವೆ ಮತ್ತು ಇಷ್ಟು ರೆವೆನ್ಯೂ ಬರುತ್ತೆ, ಇಷ್ಟು ಬದಲಾವಣೆಗಳು ಬರ್ತವೆ ಅಂತ ಹೇಳಿರುವೆ. ಸೊ ಅದರಲ್ಲಿ ಜಪಾನು ಮತ್ತು ಇಂಗ್ಲೆಂಡು ಪಾಸಿಟಿವ್ ಸೈನ್ಸ್ಗಳನ್ನು ತೋರಿಸಿವೆ. ನನಗೆ ವೀಸಾ ಕೊಡುವುದಾಗಿ ಪ್ರಾಮಿಸ್ ಮಾಡಿವೆ. ವೀಸಾ ಸಿಕ್ಕರೆ ನಾನು ಕೂಡ ಅಲ್ಲಿ ಶಿಫ್ಟ್ ಆಗುವೆ. ಸೊ ಇದ್ದುದನ್ನು ಇದ್ದಂಗೆ ಹೇಳಿರುವೆ. ಸೊ ನೀವು ಯಾವುದನ್ನು ಕೂಡ ಹೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬಿಸ್ನೆಸ್ ಮ್ಯಾನ್ ಇದ್ದೀರಪ್ಪ ಅಂತಂದರೆ ನೀವು ಮಾರ್ಕೆಟ್ ಡಿಮ್ಯಾಂಡ್ ನೋಡಬೇಕು. ಸರಿನಾ? ಈಗ ಯೂಟ್ಯೂಬು ಒಂದು ಬಿಸ್ನೆಸ್ ಆಗಿದೆ. ಮಾರ್ಕೆಟ್ ಡಿಮ್ಯಾಂಡ್ ನೋಡಿ, ಎಷ್ಟು ಜನ ಕನ್ನಡ ವಿಡಿಯೋಗಳನ್ನು ನೋಡ್ತಾರೆ. ನೀವು ಎಲ್ಲಿ ಜನರಿಗೆ ಹೋಗಿ ಕೇಳೋ ಅವಶ್ಯಕತೆ ಇಲ್ಲ. ನೀವೆಷ್ಟು ಕನ್ನಡ ವಿಡಿಯೋಗಳನ್ನು, ಕನ್ನಡ ಸಿನಿಮಾಗಳನ್ನು ನೋಡ್ತೀರಾ ಅಂತ ನೋಡಿ. ನೀವೆಷ್ಟು ಕನ್ನಡದಲ್ಲಿ ಕೋರ್ಸ್ಗಳನ್ನು ದುಡ್ಡು ಕೊಟ್ಟು ನೋಡಿದ್ದೀರಾ, ಕಲ್ತಿದ್ದೀರಾ ಅಂತ ನೋಡಿ. ಇನ್ನು ನಿಮ್ಮ ಮನೆಯಲ್ಲಿ ಇರ್ತಾರಲ್ಲ, ನಿಮ್ಮ ಪೇರೆಂಟ್ಸ್ಗಳು, ನಿಮ್ಮ ಅಣ್ಣತಮ್ಮಂದಿರು, ನಿಮ್ಮ ದೋಸ್ತುಗಳು, ಇವ್ರು ಎಷ್ಟು ಜನ ಕನ್ನಡ ವಿಡಿಯೋಗಳನ್ನು ನೋಡ್ತಾರೆ, ಕನ್ನಡ ಸಿನಿಮಾಗಳನ್ನು ನೋಡ್ತಾರೆ ಅಂತ ನೋಡಿ. ಇಲ್ಲೇ ನಿಮಗೆ ಮಾರ್ಕೆಟ್ ರಿಪೋರ್ಟ್ ಸಿಕ್ಕಿಬಿಡತ್ತೆ. ಕನ್ನಡಕ್ಕೆ ಮಾರ್ಕೆಟ್ ಡಿಮ್ಯಾಂಡೇ ಇಲ್ಲ ಗುರು. ಕನ್ನಡವನ್ನು ಯಾರೂ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಇಲ್ಲ. 4 ಜನರ ಮುಂದೆ ಕನ್ನಡ ಮಾತಾಡಿದರೆ ನಾನು ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಈಗ ಬೆಂಗಳೂರು ದೊಡ್ಡ IT ಹಬ್ ಅಂತಾರೆ. ದೊಡ್ಡ ಬೋಗಸ್ ಹಬ್ ಇದೆ, ಅದು ಡಮ್ಮಿ ಇದೆ ಅದು. ಇವರು ನಮ್ಮ ಮಿನಿಸ್ಟ್ರುಗಳು ಗೂಗಲ್ ಒಂದು ಆಫೀಸ್ ಬಾಡಿಗೆಗೆ ತೊಗೊಂಡಿದೆ, ಆ್ಯಪಲ್ನವ್ರದ್ದು ಒಂದು ಆಫೀಸ್ ಬಾಡಿಗೆ ತೊಗೊಂಡಿದ್ದಾರೆ ಅಂತಂದರೆ ಅದನ್ನೇ ದೊಡ್ಡ ನ್ಯೂಸ್ ಅಂತಾರೆ. ಇಲ್ಲಿ ಎಷ್ಟೋ ಜನ ಟ್ಯಾಲೆಂಟೆಡ್ ಯುವಕರು ಸ್ಟಾರ್ಟಪ್ ಮಾಡ್ತಾಯಿದ್ದೀವಿ, ದುಡ್ಡು ಕೊಡಿಸ್ರು, ಲೋನ್ ಕೊಡಿಸ್ರು ಅಂತೇಳಿ ಕೊಡಿಸಲ್ಲ, ನಾಚಿಗೆಟ್ಟವರು. ಇನ್ನು ಯಾವುದೋ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಇಲ್ಲಿ ಬಾಡಿಗೆಗೆ ಆಫೀಸ್ ತೊಗೊಂಡ್ರೆ ಇವರಿಗೆ ಅದು ದೊಡ್ಡ ಸುದ್ದಿ. ಇವರೆಲ್ಲರೂ ಗುಲಾಮರಿದ್ದಾರೆ. ಇವರು ನಮ್ಮ ಕನ್ನಡದ ಜಮೀನನ್ನು, ದುಡ್ಡನ್ನು ಅವರಿಗೆ, ಪರಕೀಯರಿಗೆ, ಬ್ರಿಟಿಷರಿಗೆ, ಹಿಂದಿ ವಾಲಾಗಳಿಗೆ ಮಾರ್ತಾ ಇದ್ದಾರೆ. ಸೊ ಈ ಡ್ರೋನ್ ಅನ್ನೋ ಒಂದು ಬೋಗಸ್ ಸ್ಕ್ಯಾಮಲ್ಲಿ ನಿಮಗೆ ಆಸೆ ತೋರಿಸ್ತಾ ಇದ್ದಾರೆ. ಡ್ರೋನ್ ಟೆಕ್ನಾಲಜಿ ಏನದು ವಯಬಲ್ ಆಗಲ್ಲ, ಅದು ಯಾರಿಗೂ ಯೂಸು ಇಲ್ಲ, ಅದರಿಂದ ಏನು ಮಣ್ಣು ಬದನೆಕಾಯಿನೂ ಆಗಲ್ಲ. ದಟ್ ಈಸ್ ಅ ಲಾಸ್ ಮೇಕಿಂಗ್ ಪ್ರೊಜೆಕ್ಟ್ ಅಷ್ಟೇ. ಇನ್ನು AI ಅಂತೇಳಿ ದೊಡ್ಡ ಬಿಲ್ಡಪ್ ಕೊಡ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ಬೋಗಸ್. ಜಸ್ಟ್ ವ್ಯಾಲ್ಯೂಯೇಷನ್ ಗೇಮ್ ಅಷ್ಟೇ. AI ಹೊಟ್ಟೆ ತುಂಬಲ್ಲ, ಡ್ರೋನ್ಗಳಿಂದಲೂ ಹೊಟ್ಟೆ ತುಂಬಲ್ಲ. ನಮ್ಮ ದೇಶದ ಜನರಿಗೆ ಜಾಬ್ ಸಿಗಬೇಕು, ಎಲ್ಲರ ಹೊಟ್ಟೆ ತುಂಬಬೇಕಪ್ಪ ಅಂತಂದರೆ ನಮ್ಮಲ್ಲಿ ಜಾಸ್ತಿ ಇಂಡಸ್ಟ್ರಿಗಳು ಬರಬೇಕು. MSME ಸೆಕ್ಟರು ನಮ್ಮ ದೇಶದ ಎಕಾನಮಿಯ ಬ್ಯಾಕ್ಬೋನ್ ಆಗಿದೆ. IT ಅವರು, ಸ್ಟಾರ್ಟಪ್ನವರು ಕಂಪ್ಲೀಟ್ ಸ್ಕ್ಯಾಮೇ ಆಗಿದ್ದಾರೆ. ಬರೀ ಇಲ್ಲಿಗಲ್ ಅಫೇರ್ಗಳನ್ನು ಮಾಡೋಕ್ಕೆ, ಲಪಡಗಳನ್ನು ಮಾಡೋಕ್ಕೆ, AC ಕ್ಯಾಬಿನಲ್ಲಿ ಕೂತ್ಕೊಂಡ್ಬಿಟ್ಟು ರೊಮ್ಯಾನ್ಸ್ ಮಾಡೋಕ್ಕಷ್ಟೇ ಲಾಯಕ್ಕಿದ್ದಾರೆ. ಒಂದು ಪ್ರಾಫಿಟೇಬಲ್ ಸ್ಟಾರ್ಟಪ್ ತೋರಿಸಿ ನಿಮಗೆ ಇಂಡಿಯಾದಲ್ಲಿ. ಯಾವುದು ಕೂಡ ಪ್ರಾಫಿಟೇಬಲ್ ಸ್ಟಾರ್ಟಪ್ ಇಲ್ಲ. ಇನ್ನು ಯಾವುದೋ ಒಂದು ಬಂದಿದೆ, ನಾವು ಪ್ರಾಫಿಟಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಿ ಈಸ್ ದ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮರ್ ಅಷ್ಟೇ. ಸೆಬಿ ಕಣ್ಣು ಮುಚ್ಕೊಂಡು ಕೂತಿದೆ, ಸರಿಯಾಗಿ ಎನ್ಕ್ವೈರಿ ಮಾಡ್ತಾ ಇಲ್ಲ, ಅದಕ್ಕಾಗಿ ಅಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ. ಎಷ್ಟು ಸ್ಟಾರ್ಟಪ್ಗಳು ಬಂದಿವೇನೋ, ಗೌರ್ಮೆಂಟಿಂದ ಫಂಡ್ ತೊಗೊಳ್ಳೋದಿದೆ, ಸ್ಕ್ಯಾಮ್ ಮಾಡೋದಿದೆ. ಪ್ರೈವೇಟ್ ಇನ್ವೆಸ್ಟರ್ಗಳಿಂದ ಫಂಡ್ ತೊಗೊಳ್ಳೋದಿದೆ, ಸ್ಕ್ಯಾಮ್ ಮಾಡೋದಿದೆ. ಬರೀ ವ್ಯಾಲ್ಯೂಯೇಷನ್ ಮಾಡ್ತಾರೆ ಗುರು. ನಮ್ಮದು ಯೂನಿಕಾರ್ನ್ ಇದೆ, ಅಷ್ಟಿದೆ, ಇಷ್ಟಿದೆ ಅಂಥೇಳಿ. ಈಗ ನನ್ನ ಸ್ಟಾರ್ಟಪ್ಗೂ ಕೂಡ ಸೆಬಿ ಸರ್ಟಿಫೈಡ್ ಆಗಿರೋರು, ಇನ್ವೆಸ್ಟ್ಮೆಂಟ್ ಬ್ಯಾಂಕರು 110 ಕೋಟಿ ವ್ಯಾಲ್ಯೂಯೇಷನ್ ಇರೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ 110 ಕೋಟಿಯನ್ನು ತೋರಿಸ್ಬಿಟ್ಟು ನಾನು ಕೂಡ 100 ಕೋಟಿ ಆಗಿರುವೆ ಅಂತ ಹೇಳಿದರೆ ಜನ ನಂಬ್ತಾರ? ಸೊ ಇದನ್ನೆಲ್ಲಾದರೂ ಇಟ್ಟರೆ ನನಗೇನಾದರೂ ದುಡ್ಡು ಬರುತ್ತಾ? ಬರಲ್ಲ ಗುರು. ವ್ಯಾಲ್ಯೂಯೇಷನಲ್ಲಿ 110 ಕೋಟಿ ನಂದು ಕೂಡ ಸ್ಟಾರ್ಟಪ್ ಇದೆ. ಆದರೆ ಇದನ್ನು ಇಟ್ಕೊಂಡ್ಬಿಟ್ಟು 10 ಕೋಟಿ ಕೊಡು ಅಂತಂದರೂ ಕೂಡ ಬ್ಯಾಂಕ್ದವ್ರು ಕೊಡಲ್ಲ. ಈ ವರ್ಷ ನಾವು ಪ್ರಾಫಿಟಲ್ಲಿದ್ದೀವಿ, ಆದರೂ ಕೂಡ ಬ್ಯಾಂಕ್ದವ್ರು ಲೋನ್ ಕೊಡ್ತಾಯಿಲ್ಲ, ಕೊಡೋದೇ ಇಲ್ಲ. ಯಾಕಂದರೆ ಸಿಸ್ಟಮು ಪೂರ್ತಿ ಮ್ಯಾನಿಪ್ಯುಲೇಟ್ ಆಗಿಬಿಟ್ಟಿದೆ. ಕೆಲವೊಂದಿಷ್ಟು ಕರಪ್ಟ್, ಭ್ರಷ್ಟ, ದುಷ್ಟ, ರೆಪಿಸ್ಟರ ಕೈಯಲ್ಲಿ ನಮ್ಮ ಸಿಸ್ಟಮು, ನಮ್ಮ ಸರ್ಕಾರ ಇದೆ. ಅವ್ರು ಮಾತ್ರ ಬೆಳಿಬೇಕು ಅನ್ನೋ ಸ್ವಾರ್ಥ ಇದೆ. ಅವ್ರು ಯಾವತ್ತೂ ಕೂಡ ತಗೋ ನೀನು ಬಿಲ್ಲು ಬಾಣ, ನನಗೂ ಬಿಲ್ಲು ಬಾಣ ಇದೆ, ಬನ್ನಿ ಕಾಂಪಿಟೇಷನ್ ಮಾಡೋಣ ಅಂತೇಳಿ ಈ ರೀತಿ ಯುದ್ಧ ಮಾಡಲ್ಲ.
ಅವರು ಮುಂದಿರುವ ವ್ಯಕ್ತಿಯ ಕೈಕಾಲುಗಳನ್ನು ಕಟ್ಟಾಕ್ಬಿಟ್ಟು ಬಾ ಯುದ್ಧ ಮಾಡೋಣ ಅಂತಾರೆ. ಸೊ ಅವರೇ ಗೆಲ್ತಾರೆ. ಇದು ಕೂಡ ಹಾಗೆ ಇದೆ. ಸೊ ಛತ್ರಪತಿ ಶಿವಾಜಿ ಮಹಾರಾಜ್ ಈಸ್ ಮೈ ಐಡಿಯಲ್. ಅವರ ಕಾಲದಲ್ಲಿ ಯಾವ ರೀತಿ ಒಂದು ಆಡಳಿತ ವ್ಯವಸ್ಥೆ ಇತ್ತು, ಈಗಲೂ ಕೂಡ ಅದೇ ರೀತಿ ಇದೆ. ಏನೂ ಬದಲಾವಣೆ ಆಗಿಲ್ಲ. ಇಲ್ಲಿ ಯಾರು ಯಾರಿಗೂ ಮಿತ್ರನೂ ಅಲ್ಲ, ಯಾರು ಯಾರಿಗೂ ಶತ್ರುನೂ ಅಲ್ಲ. ಸೊ ನಿಮಗೆ ಎಲ್ಲಿ ಅವಕಾಶಗಳು ಸಿಗ್ತವೆನೋ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಕರ್ನಾಟಕ ಸರ್ಕಾರ ಅಂತೂ ಶತ್ರು ಸಹಾಯ ಮಾಡಲ್ಲ, ಬಿಟ್ಬಿಡಿ. ಸೈಡ್ ತೆಲಂಗಾಣ ಇದೆ, ಹೈದರಾಬಾದ್ ಇದೆ, ಅಲ್ಲಿಗೆ ಹೋಗಿ ಅಲ್ಲಿ ಮಾಡಿ. ಬೆಂಗಳೂರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಬೆಂಗಳೂರು ಈಸ್ ಅ ವೇಸ್ಟ್ ಸಿಟಿ. ಬೆಂಗಳೂರಲ್ಲಿ ಏನಿದೆಪ್ಪ ಅಂತಂದರೆ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ. ಸೊ ಆ ರಿಯಲ್ ಎಸ್ಟೇಟ್ ಮಾಫಿಯಾವನ್ನು ಎಬ್ಬಿಸುವುದಕ್ಕಾಗಿ ಅವರು IT ಸೆಕ್ಟರ್, ಸ್ಟಾರ್ಟಪ್ಗಳ ಸಿಲಿಕಾನ್ ವ್ಯಾಲಿ ಅಂತೆಲ್ಲ ಹೇಳ್ತಾರೆ. ಒಳಗಿನಿಂದ ಇದು ಡೆಡ್ ಇಂಡಸ್ಟ್ರಿ ಇದೆ, ಏನೂ ಇಲ್ಲ, ಜೀರೋ ಪ್ರಾಫಿಟ್ ಇದೆ. ಅವರೇ ಅದರಿಂದ ಪ್ರಾಫಿಟ್ ಮಾಡ್ತಾ ಇಲ್ಲ ಅಂತಂದರೆ ಇದು ಲಾಂಗ್ ಟರ್ಮ್ನಲ್ಲಿ ಸಸ್ಟೈನೇಬಲ್ ಆಗಲ್ಲ. ಬರೀ ಒಂದು ಬಬಲ್ ಇದೆ, ಒಡೆದೋದಾಗ ನೀವೆಲ್ಲರೂ ಕೂಡ ಬೀದಿಗೆ ಬರ್ತೀರಾ. ಇನ್ನು ಹುಬ್ಬಳ್ಳಿಯಲ್ಲಿ ಏರ್ಪೋರ್ಟ್ ಸುತ್ತಮುತ್ತ ಒಂದು 400-500 ಜಮೀನಿದೆ. ಅದಕ್ಕಾಗಿ ಅಲ್ಲೊಂದು ಸ್ಟಾರ್ಟಪ್ ಹಬ್ಬು, ಒಂದು 2 ಇನ್ಕ್ಯುಬೇಷನ್ ಸೆಂಟರ್ ಮಾಡಿಬಿಡೋದು. ನೋಡಿ ಇಲ್ಲಿ ಏರ್ಪೋರ್ಟ್ ಆಗಿದೆ, ನೋಡಿ ಇಲ್ಲಿ ಸ್ಟಾರ್ಟಪ್ ಇಂಡಸ್ಟ್ರಿ ಬರ್ತಾ ಇದೆ, ಇನ್ಕ್ಯುಬೇಷನ್ ಸೆಂಟರ್ ಆಗಿದೆ ಅಂತೇಳಿ 2-3 ಲಕ್ಷಕ್ಕೆ ಖರೀದಿ ಮಾಡಿರುವ ಬಂಜರು ಬೊಮ್ಮಿನೆಗಳನ್ನು ಇವರು 2-3 ಕೋಟಿಗೆ ಮಾರಿ ದುಡ್ಡು ಮಾಡ್ಕೊಂಡ್ಬಿಡೋದು. ದಿಸ್ ಈಸ್ ದ ಬಿಸ್ನೆಸ್. ಅಸಲಿ ದುಡ್ಡಿದೆ ರಿಯಲ್ ಎಸ್ಟೇಟ್ನಲ್ಲಿ, ಅಸಲಿ ದುಡ್ಡಿದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ. ಸೊ ನೀವು ಅದರಲ್ಲಿ ಹೋಗಿ. ಈ ಸ್ಟಾರ್ಟಪ್ ಅನ್ನೋ ಒಂದು ಫ್ಯಾನ್ಸಿ ಚೀಸಿಗೆ ತಗಲಾಕೊಂಡು ಮೋಸ ಹೋಗಿ ಲಾಸ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೆ ಕರ್ನಾಟಕದ ಸ್ಟಾರ್ಟಪ್ ಇಂಡಸ್ಟ್ರಿ ಎಷ್ಟು ಹಿಂದಿದೆ, ಇವರು IT ಸೆಕ್ಟರ್ ಎಷ್ಟು ಬೋಗಸ್ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡುವೆ. ಒಂದು 15 ದಿವಸದ ಹಿಂದೆ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಒಂದು ರಿಸಲ್ಟ್ ಬಿಟ್ಟಿದ್ದರು, ಒಂದು ಡಾಟಾ ಬಿಟ್ಟಿದ್ದರು. ಅದರಲ್ಲಿ ಭಾರತದಲ್ಲಿ ಎಷ್ಟು ಜನ ಕೋಟ್ಯಾಧಿಪತಿಗಳು ಯಾವ ಯಾವ ರಾಜ್ಯದಲ್ಲಿದ್ದಾರೆ ಅನ್ನೋದನ್ನು ಒಂದು ಬಿಟ್ಟಿದ್ದರು. ಆ ಲಿಸ್ಟ್ನ ಪ್ರಕಾರ ಸದ್ಯಕ್ಕೆ ಅತಿ ಹೆಚ್ಚು ಕೋಟ್ಯಾಧಿಪತಿಗಳು ಮಹಾರಾಷ್ಟ್ರದಲ್ಲಿದ್ದಾರೆ. ಅದಕ್ಕಾಗಿಯೇ ಮಹಾರಾಷ್ಟ್ರಕ್ಕೆ ಫೈನಾನ್ಸ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮಹಾರಾಷ್ಟ್ರದಲ್ಲಿ 1,24,800 ಕೋಟ್ಯಾಧಿಪತಿಗಳಿದ್ದಾರೆ. ಗೋವಾ ನಮ್ಮ ಬೆಳಗಾವಿಯಷ್ಟು ಇಲ್ಲ, ಅಲ್ಲಿ 480 ಜನ ಕೋಟ್ಯಾಧಿಪತಿಗಳಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ದೇಶದ ಸಿಲಿಕಾನ್ ಹಬ್ಬು, ಸ್ಟಾರ್ಟಪ್ ಕ್ಯಾಪಿಟಲ್ಲು, IT ಹಬ್ಬು, IT ಕ್ಯಾಪಿಟಲ್ಲು ನಮ್ಮ ಕರ್ನಾಟಕದಲ್ಲಿ 2,816 ಕೋಟ್ಯಾಧಿಪತಿಗಳಿದ್ದಾರೆ. ನೋಡಿ, ಮಹಾರಾಷ್ಟ್ರದಲ್ಲಿ 1 ಲಕ್ಷಕ್ಕಿಂತಲೂ ಜಾಸ್ತಿ ಕೋಟ್ಯಾಧಿಪತಿಗಳಿದ್ದಾರೆ. ಆದರೆ ಕರ್ನಾಟಕದಲ್ಲಿ 2,816 ಜನ ಕೋಟ್ಯಾಧಿಪತಿಗಳಿದ್ದಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ ನೋಡ್ಕೊಳ್ಳಿ ಎಕಾನಮಿದು. ಇನ್ನು ನೀವು ಏನೇನೋ ಬೆಂಗಳೂರಲ್ಲಿ ಸ್ಟಾರ್ಟಪ್ಗಳನ್ನು ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ಎಷ್ಟು ಜನ ಕನ್ನಡ ಓನರ್ಗಳಿದ್ದಾರೆ ಅನ್ನೋದನ್ನು ತೋರಿಸಿ. ಅದರಲ್ಲಿ ಜೈನ್ ಮತ್ತು ಬ್ರಾಹ್ಮಣ ಬಿಟ್ಟು ಬೇರೆ ಜಾತಿಗೆ ಸೇರಿದ ಯಾವ ಸ್ಟಾರ್ಟಪ್ಗೆ ಫಂಡ್ ಸಿಕ್ಕಿದೆ, ಯಾವ ಸ್ಟಾರ್ಟಪ್ಪು ನ್ಯೂಸಲ್ಲಿ ಬರ್ತಾ ಇದೆ ಅನ್ನೋದನ್ನು ನೀವೇ ಲೆಕ್ಕ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ದಿಸ್ ಈಸ್ ಬೋಗಸ್ ಅಂಥೇಳಿ. ಸೊ ಯಾರಿಗೆ ತಲೆ ಇದೆನೋ ಅವ್ರಿಗೆ ಅರ್ಥ ಆಗುತ್ತೆ, ಯಾರಿಗೆ ತಲೆ ಇಲ್ಲೋ ಅವರಿಗೆ ಐನ್ಸ್ಟೀನ್ ಬಂದು ಹೇಳಿದರೂ ಕೂಡ ಏನೂ ಅರ್ಥ ಆಗಲ್ಲ. ನಾನು ತುಂಬಾ ನಿಜ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ನನಗೆ ಗೊತ್ತು ಇದರಿಂದ ಕೆಲವೊಂದಿಷ್ಟು ಜನರಿಗೆ ಬೇಜಾರಾಗುತ್ತೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಸಿಟ್ಟು ಬರುತ್ತೆ ಅಂಥೇಳಿ. ಸೊ ನಿಮಗೆ ಬೇಜಾರಾಗುತ್ತೆ, ನಿಮಗೆ ಸಿಟ್ಟು ಬರುತ್ತೆ ಅಂಥೇಳಿ ಸುಳ್ಳು ಹೇಳಿಬಿಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಸೊ ನಾನು ಏನು 10 ವರ್ಷದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನೋ, ನಾನೀಗೇನು ಹೇಳ್ತಾ ಇದ್ದೀನೋ, ಐ ಹ್ಯಾವ್ ಅ ಪ್ರೂಫ್ ಫಾರ್ ದ್ಯಾಟ್ ಆಲ್ ಥಿಂಗ್ಸ್. ಎಲ್ಲದಕ್ಕೂ ಕೂಡ ಪ್ರೂಫ್ ಇದೆ. ಸೊ ದಿಸ್ ಈಸ್ ದ ಸ್ಟಾರ್ಟಪ್ ರಿಯಾಲಿಟಿ. ಜಾಸ್ತಿ ಸ್ಟಾರ್ಟಪ್ಗೆ ಫ್ಯಾಸಿನೇಟೆಡ್ ಆಗಕ್ಕೆ ಹೋಗ್ಬೇಡಿ. ಒಂದಾನೊಂದು ಕಾಲದಲ್ಲಿ IT ಇಂಜಿನಿಯರ್ ಆದರೆ ಜಾಸ್ತಿ ದುಡ್ಡಿದೆ ಅಂತೇಳಿ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಮಾಡಿ ಬಕ್ರಾ ಮಾಡ್ತಾಯಿದ್ರು. ಅದಾದ ನಂತರ MBAನೇ ಫ್ಯೂಚರ್ ಅಂತೇಳಿ MBA ಕಾಲೇಜ್ ತೆಗೆದುಬಿಟ್ಟು ನಿಮ್ಮನ್ನು ಬಕ್ರಾ ಮಾಡಿದರು. ಅದಾದ ನಂತರ MBBS ಈಸ್ ದ ಫ್ಯೂಚರ್ ಅಂತೇಳಿಬಿಟ್ಟು ನಿಮಗೆ ಜಾಸ್ತಿ MBBS ಕೋರ್ಸ್ಗಳನ್ನು, ಡಿಗ್ರಿಗಳನ್ನು ಮಾರಿಬಿಟ್ಟು ದುಡ್ಡು ಮಾಡಿಕೊಂಡ್ರು. ಈಗ MBBSಗೂ ಯಾವುದೂ ವ್ಯಾಲ್ಯೂ ಇಲ್ಲ. MBBS ಈಸ್ ಅ ನ್ಯೂ MBA. ಈಗ ಅವ್ರಿಗೆ 23 ಸಾವಿರ ಕೂಡ ಕಳ್ತಾ ಇದ್ದಾರೆ. ಈಗ ಹೆಲ್ತ್ ಟೆಕ್ ಕಂಪ್ನಿಗಳು ಬಂದಿವೆ, 18,000 ಕೊಟ್ಟರೆ ಸಾಕು ಅಂತೇಳಿ MBBS ಮಾಡಿರೋರು ಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಅವೆಲ್ಲವೂ ಕೂಡ ವ್ಯಾಲ್ಯೂ ಕಳ್ಕೊಂಡ್ಬಿಟ್ಟಿವೆ. ಈಗ ಹೊಸ ಟ್ರ್ಯಾಪಿಗೆ ತಂದಿದ್ದಾರೆ. ಸ್ಟಾರ್ಟಪ್ ಈಸ್ ದ ಫ್ಯೂಚರ್. ನೀವು ನಮ್ಮ ಸ್ಟಾರ್ಟಪ್ ಕೋರ್ಸಿಗೆ ಜಾಯ್ನ್ ಆಗಿ 2 ವರ್ಷ ನೀವು ಸ್ಟಾರ್ಟಪ್ ಮಾಡಿ, ಸ್ಟಾರ್ಟಪ್ ಕೋರ್ಸನ್ನು ಕಲೀರಿ, ಈ ಸರ್ಟಿಫಿಕೇಟ್ ತೊಗೊಂಡು ಹೋಗಿ, ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿ, ನಿಮಗೆ ಇಷ್ಟು ಕೋಟಿ ಗ್ರ್ಯಾಂಟ್ ಬರುತ್ತೆ ಅಂತೆಲ್ಲ ಆಸೆ ತೋರಿಸ್ತಾರೆ. ಮತ್ತು ಅವರು ಸ್ಟಾರ್ಟಪ್ ಕೋರ್ಸ್ಗಳನ್ನೇ ಮಾರ್ತಾಯಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಗಳನ್ನು ಮಾಡೋಕ್ಕೇ ಈ ಸ್ಟಾರ್ಟಪ್ಗಳಿವೆ ಅಷ್ಟೇ. ರಿಯಲಲ್ಲಿ ಇವ್ರ ಹತ್ರ 8 ಆನೆನೂ 1 ರೂಪಾಯಿನೂ ಪ್ರಾಫಿಟ್ ಇಲ್ಲ ಗುರು, ಬರೋದೇ ಇಲ್ಲ. ಸ್ಟಾರ್ಟಪ್ ಈಸ್ ಅ ಸ್ಕ್ಯಾಮ್. ನೀವು ರಿಯಲ್ಲಾಗಿ ಬಿಸ್ನೆಸ್ ಮಾಡೋರಿದ್ದೀರಾ, ಇಂಡಸ್ಟ್ರಿ ತೆಗೆಯೋರಿದ್ದೀರಾ, ಕಂಪ್ನಿ ಓಪನ್ ಮಾಡೋರಿದ್ದೀರಾ, ಮಾಡಿ. ಅದರಲ್ಲಿ ನಿಮಗೆ ಫ್ಯೂಚರ್ ಇದೆ, ನೀವು ಬದುಕ್ತೀರಾ. ನಮ್ಮ ದೇಶದವ್ರು ಯಾರೂ ಇನ್ವೆಸ್ಟ್ ಮಾಡಲಿಲ್ಲ ಅಂತಂದರೂ ಹೊರ ದೇಶದವರಾದರೂ ಇನ್ವೆಸ್ಟ್ ಮಾಡ್ತಾರೆ. ದೇ ಆರ್ ಗುಡ್ ಪೀಪಲ್. ಅಲ್ಲಿ ಅವರು ಟ್ಯಾಲೆಂಟ್ ನೋಡ್ತಾರೆ. ಅವ್ರು ಯಾರೂ ಕೂಡ ನಿಮ್ಮ ಭಾಷೆ ಯಾವುದು, ಜಾತಿ ಯಾವುದು, ಧರ್ಮ ಯಾವುದು ಅಂಥೇಳಿ ಕೇಳಲ್ಲ. ಅವ್ರು ಬರೀ ನಿಮ್ಮ ಟ್ಯಾಲೆಂಟ್ ಕೇಳ್ತಾರೆ. ಎಷ್ಟು ಸೇಲ್ ತರ್ತೀಯ, ಎಷ್ಟು ರೆವೆನ್ಯೂ ತರ್ತೀಯ, ಎಷ್ಟು ಪ್ರಾಫಿಟ್ ತರ್ತೀಯ ಅಂತ ಕೇಳ್ತಾರೆ. ಸೊ ನಾನು ಎಷ್ಟು ಜನ ಸಾವಿರಾರು ಇನ್ವೆಸ್ಟರ್ಗಳಿಗೆ ಪಿಚ್ ಮಾಡಿದ್ದೀನೋ ಅದರಲ್ಲಿ ಒಬ್ಬನೂ ಕೂಡ ಎಷ್ಟು ರೆವೆನ್ಯೂ ಬರ್ತಾಯಿದೆ, ಎಷ್ಟು ಪ್ರಾಫಿಟ್ ಬರ್ತಾಯಿದೆ ಅಂತೇಳಿ ಕೇಳಿಲ್ಲ. ಎಷ್ಟು ಸೇಲ್ ಆಗಿದೆ, ಎಷ್ಟು ಜನ ಸ್ಟೂಡೆಂಟ್ಗಳು, ಎಷ್ಟು ಜನ ಕಸ್ಟಮರ್ಗಳಿದ್ದಾರೆ ಅಂತ ಕೇಳಿಲ್ಲ. ಮೊದಲು ಕೇಳೋದೇ ಜಾತಿ, ಮೊದಲು ಕೇಳೋದೇ ಧರ್ಮ. ಯಾವಾಗ ನಾವು ಲಿಂಗಾಯತರು ಅಂತೀವಲ್ಲ, ಮುಗೀತು, ಲಿಂಗಾಯತರು ಶೂದ್ರು. ಸೊ ನಮಗೆ ಯಾವುದೇ ವ್ಯಾಲ್ಯೂ ಇಲ್ಲ.
ಇದು ಲಿಂಗಾಯತರಿಗೆ ಅರ್ಥ ಆಗಲ್ಲ, ಲಿಂಗಾಯತರಲ್ಲಿ ಒಕ್ಕಟ್ಟಿಲ್ಲ. ಅದಕ್ಕಾಗಿ ನಾವು ಲಿಂಗಾಯತರು ಹಿಂಗೆ ಹಿಂದುಳಿದ್ಬಿಟ್ಟಿದ್ದೀವಿ, ನಮಗೇನೂ ಸಿಗಲ್ಲ. ಹಿಂಗೆ ನಾವು ಬಡತನದಲ್ಲೇ ಹೋಗೋದಿದೆ, ಇದೇ ನಮ್ಮ ಹಣೆ ಬರ ಇದೆ ಲಿಂಗಾಯತರದ್ದು. ಸೊ ನೋಡಿ, ನಿಮಗೆ ಸಪೋರ್ಟ್ ಸಿಗ್ತಾ ಇದೆ, ನಿಮ್ಮ ಹತ್ರ ಪೊಲಿಟಿಕಲ್ ಲಿಂಕ್ ಇದೆಯಪ್ಪ ಅಂತಂದರೆ ನಿಮಗೆ ಸಿಗತ್ತೆ. ಗೋರ್ಮೆಂಟ್ ಸ್ಕೀಮಲ್ಲಿ ಸ್ಕ್ಯಾಮ್ ಮಾಡಿಬಿಟ್ಟು ನಿಮಗೆ ಕೋಟ್ಯಾಂತರ ದುಡ್ಡು ಸಿಗತ್ತೆ, ಪುಕ್ಸಟ್ಟೆ ಜಮೀನು ಸಿಗತ್ತೆ, ನೀವೇನು ಕೆಲಸ ಮಾಡಬೇಕಾಗಿಲ್ಲ, ಎಲ್ಲ ಸಿಗತ್ತೆ. ಬಟ್ ನಿಮಗೆ ಪೊಲಿಟಿಕಲ್ ಲಿಂಕ್ ಇಲ್ಲ, ಎರಡು ಜಾತಿಗಳಿಗೆ ನೀವು ಸೇರಿಲ್ಲ ಅಂತಂದರೆ ನೀವು ನಾಯಿಗಳಂದಾಗ ಏನೂ ಸಿಗೋದೇ ಇಲ್ಲ ಅಂತಂದರೆ. ನಮಗಂತೂ ಸಿಕ್ಕಿಲ್ಲ, ಇದೇ ಟ್ರುತ್ತು. ನಮಗೆ ಸಿಕ್ಕಿಲ್ಲ, ಇದೇ ದೊಡ್ಡ ಪ್ರೂಫು. ಅದಕ್ಕಾಗಿ ನಾನು ಹೇಳ್ತಾ ಇರೋದು. ಸೊ ನೋಡಿ, ಕನ್ನಡಕ್ಕಂತೂ ಭವಿಷ್ಯ ಇಲ್ಲ. ಕರ್ನಾಟಕದಲ್ಲಿ ಸ್ಟಾರ್ಟಪ್ ಮಾಡಿ ಅಂತೂ ಏನೂ ಪ್ರಯೋಜನವೂ ಇಲ್ಲ. ಮಾರ್ಕೆಟ್ ಫಿಟ್ಟು ಆಗಲ್ಲ, ಇಲ್ಲಿರೋರು ಸಪೋರ್ಟ್ ಮಾಡಲ್ಲ, ಗೌರ್ಮೆಂಟು ಸಪೋರ್ಟ್ ಮಾಡಲ್ಲ. ಅದಕ್ಕಾಗಿ ನೀವು ಬೇರೆ ಒಳ್ಳೆ ರಾಜ್ಯಗಳಿಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಗೋವಾಕ್ಕೆ ಹೋಗಿ, ಸೈಡ್ ತೆಲಂಗಾಣಕ್ಕೆ ಹೋಗಿ, ಕೇರಳಕ್ಕೆ ಹೋಗಿ, ಡೆಲ್ಲಿಗೆ ಹೋಗಿ, ಇಲ್ಲವೇ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಕರೀತಾ ಇದ್ದಾರೆ, ಸೊ ಅಲ್ಲಿ ಹೋಗಿ, ಹೊರದೇಶಗಳಿಗೆ ಹೋಗಿ. ಆದರೆ ನಿಮ್ಮ ಭವಿಷ್ಯ ಎಲ್ಲಿದೆ, ನಿಮ್ಮ ಜೀವನ ಎಲ್ಲಿ ಆಗುತ್ತೋ ಅಲ್ಲಿ ನೋಡ್ಕೊಳ್ಳಿ. ಎಮೋಷ್ನಲ್ ಫೂಲ್ ಆಗಕ್ಕೆ ಹೋಗ್ಬಿಡಿ. ಎಮೋಷ್ನಲ್ ಫೂಲ್ ಆಗಿಬಿಟ್ರೆ ನಂತರ ಬದುಕಬೇಕಾಗತ್ತೆ. ಸೊ ಮಾರ್ಕೆಟ್ ಯಾವ ರೀತಿ ಇದೆ, ಲ್ಯಾಂಗ್ವೇಜ್ ಎಷ್ಟು ಸಪೋರ್ಟ್ ಮಾಡ್ತಾಯಿದೆ, ಸರ್ಕಾರ ಎಷ್ಟು ಸಪೋರ್ಟ್ ಮಾಡ್ತಾಯಿದೆ ಅಂತ ಎಲ್ಲದನ್ನು ತಿಳ್ಕೊಂಡ ನಂತರ ಇದಕ್ಕೆ ಕಾಲಿಡಿ. ಇಲ್ಲ ಅಂತಂದರೆ ಇದಕ್ಕೆ ಕಾಲಿಡಕ್ಕೆ ಹೋಗಬೇಡಿ. ಸೊ ಕನ್ನಡಕ್ಕಂತೂ ಭವಿಷ್ಯ ಇಲ್ಲ. ಕರ್ನಾಟಕದಲ್ಲಿ ಸ್ಟಾರ್ಟಪ್ ಮಾಡಿ, ನಿಮಗೆ ಯಾವುದೇ ಫ್ಯೂಚರ್ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಸರಿಯಾಗಿ ಯೋಚನೆ ಮಾಡಿ ಹೆಜ್ಜೆ ಇಡಿ. ಎಲ್ಲದಕ್ಕೂ ಕೂಡ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್.